ನನ್ನದೇ ಅನುಭವ ಹೇಳೋದಾದರೆ, ನನಗೆ ಈಗ 56 ವರ್ಷ. ಸುಮಾರು 54 ವರ್ಷದವರೆಗೆ ನನ್ನ ಮನಸ್ಸಿನಲ್ಲೂ ಅನೇಕರ ಮನಸ್ಸಿನಲ್ಲಿರುವಂತೆ ನಾಯಿಗಳ ಬಗ್ಗೆ ಭಯ ಇತ್ತು, ಸತ್ಯ ಅದು. ಆದರೆ ಕಳೆದ 2 ವರ್ಷಗಳಿಂದ ನನ್ನ ಮಗಳು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಾನು ನಾಯಿಗಳ ಬಗ್ಗೆ ಕಲಿಯೋದಕ್ಕೆ ಸಾಧ್ಯವಾಯಿತು. ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿರುವಂಥ ಭಯ ಹುಟ್ಟಿಸುವಂಥ ಒಂದು ಪ್ರಾಣಿ ಖಂಡಿತವಾಗಿಯೂ ಇದಲ್ಲ. ನಾವು ಕೊಟ್ಟಂಥ ಪ್ರೀತಿ ವಿಶ್ವಾಸವನ್ನು ಅನೇಕ ಪಟ್ಟು ನಮಗೆ ವಾಪಸ್ಸು ನೀಡುವಂಥ ಒಂದು ಒಳ್ಳೆಯ ಪ್ರಾಣಿ ಅದು. ಅದಕ್ಕೆ ನಾವು ಒಳ್ಳೆಯದನ್ನು ಮಾಡೋಣ. ಮತ್ತು ನಾಯಿ ಬಹುಶಃ ನಮ್ಮಿಂದ ಬಯಸೋದು ಸಹ ಬಾಳ್ವೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಕಾಶ ನಾವು ಮಾಡಿಕೊಡೋಣ. ಈ ಒಂದು ಅವಕಾಶ ಮಾಧ್ಯಮದ ಮೂಲಕ ಮಾತಾಡುವಂಥ ಅವಕಾಶ ಸಿಕ್ಕಿರೋದ್ರಿಂದ ನಾನು ಅನೇಕ ಮನುಷ್ಯರು ಕೆರೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ನಾಯಿಗಳ ಮೇಲೆ ಕಲ್ಲೆತ್ತೆಸೆಯೋದು, ಸುಮ್ಮನೆ ಮಲಗಿರ್ತವೆ, ಏನು ಯಾರಿಗೂ ತೊಂದರೆ ಮಾಡದೆ, ಅಥವಾ ತಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ನಾಯಿಗಳನ್ನು ಟಚ್ ಆಗಿಲ್ಲ ಅನ್ನೋ ಮಟ್ಟಿಗೆ ಗಾಡಿ ತಂದುಬಿಟ್ಟು ಒಂದಷ್ಟು ಹಾರ್ನ್ ಮಾಡಿ ಅವುಗಳನ್ನು ಚಿತ್ರಹಿಂಸೆ ಮಾಡಿ ಅನೇಕ ಸಮಯ ರಿಪೋರ್ಟೆಡ್ ಕೇಸಸ್ಸಲ್ಲಿ ನಮಗಂತೂ ವೈಯಕ್ತಿಕವಾಗಿ ಅನಿಸಿದ್ದೇನು ಅಂದರೆ, ಮನುಷ್ಯ ಮಾಡೋ ದ್ರೋಹದಿಂದಾಗಿ ನಾಯಿ ಅನೇಕ ಸರಿ ವೈಲೆಂಟ್ ಆಗುತ್ತೆ ಹೊರತು ಲೆಫ್ಟ್ ಟು ಇಟ್ ಸೆಲ್ಫ್ ಇಟ್ ಇಸ್ ವೆರಿ ಹಾರ್ಮ್ಲೆಸ್.